ರಾಜ್ಯ ರಾಜಕೀಯದಲ್ಲಿ ಮೂಡ ಮಹಾ ಬಿರುಗಾಳಿ ಎದ್ದಿದೆ. ಸಿದ್ದರಾಮಯ್ಯ ಕುಟುಂಬವನ್ನ ಬಿಟ್ಟು ಬಿಡದೆ ಕಾಡ್ತಾ ಇರುವ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ. ದಲಿತರ ಭೂಮಿ ಅಕ್ರಮವಾಗಿ ಖರೀದಿ ಮಾಡಿದ ಗಂಭೀರ ಆರೋಪ ಕೇಳಿ ಬಂದಿದೆ. ಇದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮತ್ತೊಂದು ಹಂತದ ಮಾತಿನ ಸಮರಕ್ಕೆ ಸಾಕ್ಷಿಯಾಗಿದೆ. ಮೈಲಾರಯ್ಯ ಮತ್ತೆ ದೇವರಾಜು ಇಬ್ಬರು ಸೇರ್ಕೊಂಡು ಮಲ್ಲಯ್ಯನವರಿಗೆ ವಂಚನೆ ಮಾಡುವುದು. ಆ ನಂತರ ಸಿಎಂ ಸಿದ್ದರಾಮಯ್ಯ ಕುಟುಂಬದ ಜೊತೆ ಶಾಮೀಲಾಗಿ ಮೂಡಾಗೆ ವಂಚಿರೋದು ಸ್ಪಷ್ಟ ಕಂಡುಬರ್ತದೆ. ಸಮಗ್ರ ತನಿಖೆ ಆಗೋ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಸತ್ಯನ ರಾಜ್ಯ ಜನಕ್ಕೆ ತಿಳಿಸಬೇಕು. ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಹಗರಣಗಳ ಬೆಂಕಿ ಬಿರುಗಾಳಿಯೇ ಎದ್ದಿದೆ. ಸಿಎಂ ಕುಟುಂಬದ ಬಾಗಿಲು ಬಡಿದ ಮೂಡಾ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯ ಪತ್ನಿ ಹೆಸರಲ್ಲಿ ಪಡೆದ ಬದಲಿ ನಿವೇಶನ ಭಾರಿ ಹಂಗಾಮವನ್ನೇ ಸೃಷ್ಟಿಸಿದೆ. ಇದೇ ವಿಚಾರ ಈಗ ಹೊಸದೊಂದು ಮಜಲಿಗೆ ಸಾಕ್ಷಿಯಾಗಿದೆ. ದಲಿತರ ಭೂಮಿ ಮೂಡಾಗೆ ನೀಡಿ ಸೈಟ್ ಪಡೆದ್ರ ಸಿಎಂ ವಿರುದ್ಧ ರಾಷ್ಟ್ರೀಯ ಎಸ್ಸಿ ಆಯೋಗಕ್ಕೆ ದೂರು. ಸಿಎಂ ಕುಟುಂಬಕ್ಕೆ ಸುತ್ತಿಕೊಂಡಿರುವ ಮೂಡಾ ವಿವಾದದ ಗಂಟು ಮತ್ತಷ್ಟು ಕಗ್ಗಂಟಾಗಿದೆ. ಸೈಟ್ ಮಾತ್ರವಲ್ಲ, ಬಾಮೈದ ಗಿಫ್ಟ್ ಕೊಟ್ಟಿದ್ದ 3.16 ಎಕರೆ ಜಮೀನೇ ಈಗ ಸಿಎಂ ಫ್ಯಾಮಿಲಿಗೆ ಸಂಕಷ್ಟ ತಂದೊಡ್ಡಿದೆ. ದಲಿತರ ಭೂಮಿ ಅಕ್ರಮವಾಗಿ ಖರೀದಿ ಮಾಡಿದ ಗಂಭೀರ ಆರೋಪ ಕೇಳಿಬಂದಿದೆ. ಜಮೀನಿನ ಮೂಲ ಮಾಲೀಕರಾಗಿದ್ದ ಜವರ ಎಂಬುವರ ಕುಟುಂಬ ಈಗ ತಕರಾರು ಎತ್ತಿದ್ದು ಸಿಎಂ ಕುಟುಂಬಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. ದಲಿತರ ಭೂಮಿಯನ್ನ ಮೂಡಾಗೆ ನೀಡಿ ಸೈಟ್ ಪಡೆದ ಆರೋಪ ಕೇಳಿಬಂದಿದೆ. ನಿಂಗ ಅಲಿಯಾಸ್ ಜವರ ಕುಟುಂಬ ಈ ಆರೋಪ ಮಾಡಿದೆ. ನಿಂಗ ಅಲಿಯಾಸ್ ಜವರಾಗೆ ದೇವರಾಜು, ಮಲ್ಲಯ್ಯ, ಮೈಲಾರಯ್ಯ ಎಂಬ 3 ಮಕ್ಕಳಿದ್ದಾರೆ. ಇದರಲ್ಲಿ ದೇವರಾಜು ಅನ್ನೋರು ಈ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ. ಕುಟುಂಬದ ಯಾವುದೇ ಸದಸ್ಯರಿಗೆ ತಿಳಿಸದೇ ಮಾರಾಟ ಮಾಡಿದ್ದಾರಂತೆ. ಹೀಗಾಗಿ ಈಗ ಮಲ್ಲಯ್ಯನ ಮಕ್ಕಳು ತಕರಾರು ತೆಗೆದಿದ್ದಾರೆ. ನಮಗೆ ತಿಳಿಸದೇ ಚಿಕ್ಕಪ್ಪ ದೇವರಾಜು ಮಾರಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡುತ್ತಿದ್ದಾರೆ. ದೇವರಾಜು ನಮ್ಮ ಗಮನಕ್ಕೆ ತರದೆ ಜಮೀನು ಮಾರಿದ್ದಾರೆ, ನಮಗೆ ಪಾಲನ್ನೂ ಸಹ ನೀಡಿಲ್ಲ, ನಮಗೆ ಅನ್ಯಾಯವಾಗಿದೆ ಅಂತ ಜವರನ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನಮಗೆ ಮೋಸ ಆಗಿದೆಯಲ್ಲ, ಸೈಟ್ನ ನಮ್ಮ ತಂದೆಯವರ ಚಿಕ್ಕಪ್ಪ ಅವರು ನಮ್ಮ ತಂದೆಯವ್ರಿಗೆ ಹೇಳಿದೆ, ಅವ್ರ ತಂದೆಯವ್ರಿಗೆ ಗೊತ್ತಾಗ್ದೇನೆ ಎಲ್ಲ ಸೈಟ್ನ ಮಾರ್ಕೊಂಡಿದ್ದಾರೆ. ಅದು ನಮಗೆ ಗೊತ್ತಿರಲಿಲ್ಲ ವಿಷಯ, ನಮ್ಮ ಡ್ಯಾಡಿಯವ್ರಿಗೂ ಗೊತ್ತಿರಲಿಲ್ಲ. ಎಲ್ಲ ಗೊತ್ತಾದ ಮೇಲೆ ಅವರು ನಮ್ಮ ಡ್ಯಾಡಿಯವರು ದೂರು ಸಲ್ಲಿಸಿದ್ದಾರೆ. ಸಿಎಂ ವಿರುದ್ಧ ಎಸ್ಸಿ ಆಯೋಗಕ್ಕೆ ಕಂಪ್ಲೇಂಟ್. ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಷ್ಟ್ರೀಯ ಎಸ್ಸಿ ಆಯೋಗಕ್ಕೆ ದೂರು ನೀಡಲಾಗಿದೆ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಹಲವು ಆರೋಪಗಳನ್ನು ಮಾಡಿ ದೂರು ನೀಡಿದ್ದಾರೆ. ಇವರಿಗೆ ಎಸ್ಸಿ ಆಯೋಗ ನವದೆಹಲಿ ಸುಳ್ಳು ದಾಖಲೆ ಸೃಷ್ಟಿಸಿ ದಲಿತರ ಭೂಮಿ ಕಿತ್ತುಕೊಳ್ಳಲಾಗಿದೆ. ಸಿದ್ದರಾಮಯ್ಯ ಪ್ರಭಾವ ಬಳಸಿ ಹಕ್ಕಿಲ್ಲದವರಿಂದ ಜಮೀನು ಖರೀದಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಾಮೈದ ಪತ್ನಿ ಹೆಸರಲ್ಲಿ ಕ್ರಯಪತ್ರ ಮಾಡಿಸಲಾಗಿದ್ದು ಸುಳ್ಳು ದಾನಪತ್ರ ಸೃಷ್ಟಿಸಿ ನೋಂದಣಿ ಮಾಡಿಸಲಾಗಿದೆ. ಈ ಮೂಲಕ ನಿಂಗ ಎಂಬುವರ ದಲಿತ ಕುಟುಂಬಕ್ಕೆ ವಂಚನೆ ಮಾಡಲಾಗಿದೆ. ಇದೇ ಜಮೀನಿಗೆ ಪ್ರತಿಯಾಗಿ ನಿವೇಶನ ಪಡೆಯಲಾಗಿದೆ. ಸಿಎಂ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ನಂಬಿಕೆ ಇಲ್ಲ. ಭಾರತೀಯ ದಂಡ ಸಂಹಿತೆ ಪ್ರಕಾರ ಹಲವು ಅಪರಾಧ ಕೃತ್ಯ ಎಸಗಿರುವುದು ಖಚಿತವಾಗಿರುತ್ತದೆ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅಸಲಿ ವಾರಸುದಾರರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಕೊಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಇಂತಿ ಸ್ನೇಹಮಯಿ ಕೃಷ್ಣ, ಸಾಮಾಜಿಕ ಹೋರಾಟಗಾರ. ನನ್ನ ಹೋರಾಟವನ್ನು ಹತ್ತಿಕ್ಕುವ ಒಂದು ದುರುದ್ದೇಶದಿಂದ ದೂರರ್ಜಿ ಕೊಟ್ಟಿದ್ದಾರೆ. ಸೊ ನಾನು ಈ ದಿನ ಅದಕ್ಕೆ ಪೂರಕವಾಗಿ ಪೊಲೀಸ್ ಕಮಿಷನರ್ಗೆ ದೂರರ್ಜಿ ಕೊಟ್ಟಿದ್ದೀನಿ. ತನಿಖೆಯನ್ನು ಮಾಡಿ ಸತ್ಯಾಸತ್ಯನ ತಿಳ್ಕೊಂಡು ಇದು ನಿಜವಾದ ತಪ್ಪಿತಸ್ಥ ಯಾರು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ನಾನು ಅರ್ಜಿ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಕ್ಕೂ ದೂರು. ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ಹಂಚಿಕೆಯಾಗಿದೆ ಅಂತ ಆರೋಪಿಸಿ ಸಿಎಂ ವಿರುದ್ಧ ಲೋಕಾಯುಕ್ತಕ್ಕೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದೂರು ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಹಾಗೂ ಬಾಮೈದನ ವಿರುದ್ಧ 400 ಪುಟಗಳಿಗೂ ಅಧಿಕ ದಾಖಲೆ ಸಹಿತ ದೂರು ಸಲ್ಲಿಸಿದ್ದಾರೆ. ಮೃತರ ಹೆಸರಲ್ಲಿದ್ದ ಜಮೀನನ್ನ ಪಡೆದುಕೊಳ್ಳುತ್ತಾರೆ, ಇದು ಕಾನೂನು ಬಾಹಿರ ಅಂತ ಕಿಡಿಕಾರಿದ್ದಾರೆ. ತಮ್ಮ ಎಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿಸಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿ ಈ ಒಂದು ಬೃಹತ್ ಭೂ ಹಗರಣದಲ್ಲಿ ಏನು ಅವರು ಭಾಗಿಯಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಶ್ರೀಮತಿಯವರ ಹೆಸರಿನಲ್ಲಿ ಈ ಒಂದು ಬದಲಿ ನಿವೇಶನ ಮಾಡಿಕೊಳ್ತಾರೆ. ಸಿದ್ದರಾಮಯ್ಯ ಹೆಸರು ಕೇಳಿ ಬರ್ತಿದ್ದಂತೆ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತನ ವಿರುದ್ಧ ಕಾಂಗ್ರೆಸ್ ದೂರು ನೀಡಿದೆ. ಮೈಸೂರು ಪೊಲೀಸ್ ಆಯುಕ್ತರಿಗೆ ದೂರು ನೀಡಿ ಆರ್ಟಿಐ ಕಾರ್ಯಕರ್ತರ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮೂಡಾ ವಿಚಾರದಲ್ಲೂ ಜೋರಾಯಿತು ರಾಜಕೀಯ.
ಮೂಡಾ ಹಗರಣದಲ್ಲಿ ರಾಜಕೀಯವೂ ಜೋರಾಗ್ತಿದೆ. ಮೂಡಾ ಹಗರಣ ಮುಂದಿಟ್ಟು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಮೂಡಾ ಹಗರಣದಲ್ಲಿ ಸಿಎಂ ಅವರ ನೇರ ಕೈವಾಡವಿದೆ ಅಂತ ಆರೋಪ ಮಾಡಿ ಪಂಚ್ ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಕೆಎನ್ ರಾಜಣ್ಣ, ದೇವೇಗೌಡರ ಕುಟುಂಬದವರು ಎಷ್ಟು ಸೈಟ್ ತೆಗೆದುಕೊಂಡಿದ್ದಾರೆ ಅಂತ ಎಲ್ಲಾ ಹೊರಬರುತ್ತೆ ಅಂದ್ರು. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವ್ರದೇ ಪಾತ್ರ. ಮೂಡಾ ಹಗರಣದಲ್ಲಿ ಜಮೀನವ್ರದ 1992ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು, 93ನಲ್ಲಿ ಪೋತಿ ಖಾತೆ ಆಗೋಗಿದೆ. ನಿಂಗ ಉರುಫ್ ಜವರ ಅವ್ರ ಬದುಕೇ ಇಲ್ಲ. ಪೌತಿ ಖಾತೆ ಅವ್ರ ಮಗನ ಹೆಸರಿಗಾಗಿದೆ 93ರಲ್ಲಿ. 98ರಲ್ಲಿ ನಿಂಗನ ಹೆಸರಿನಲ್ಲಿ ಸತ್ತಿರನ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡೋಕ್ಕಾಯ್ತದ? ಯಾರು ಡಿನೋಟಿಫಿಕೇಶನ್ ಮಾಡಿಸ್ತಾರೋ? ಇಲ್ಲಿರತಕ್ಕಂಥ ಪ್ರಶ್ನೆ. ಜವರಯ್ಯ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಮಾಜಿ ಸಚಿವ ಎನ್ ಮಹೇಶ್, ನಿಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಈ ಶೆಡ್ಯೂಲ್ ಕಾಸ್ಟ್ ಫ್ಯಾಮಿಲಿನಲ್ಲಿ 3 ಜನ ಅಣ್ಣ ತಮ್ಮಂದಿದ್ದಾರೆ. ಅವ್ರು ಯಾರನ್ನು ಸಂಪರ್ಕಿಸದೆ ದೇವರಾಜು ತನ್ನ ಸ್ವಂತ ಇಚ್ಛೆಯಿಂದ ಈ ಜಮೀನನ್ನ ಮಾರಾಟ ಮಾಡಿರೋದು ಸರಿ ಇಲ್ಲ. ಸೊ ನನ್ನ ಕನ್ಸರ್ನ್ ಇಷ್ಟೇ ಸರ್, ಕಾಳಜಿ ಇಷ್ಟೇ. ಇದು ಶೆಡ್ಯೂಲ್ ಕಾಸ್ಟ್ ಜಮೀನು. ಶೆಡ್ಯೂಲ್ ಕಾಸ್ಟ್ ಫ್ಯಾಮಿಲಿನಲ್ಲಿರ್ತಕ್ಕಂಥ 3 ಜನರಿಗೆ ಇದು ಸಿಕ್ಕಬೇಕು. ಒಟ್ಟಾರೆ ಸಿಎಂ ಕುಟುಂಬಕ್ಕೆ ಹೋದಿಯಾ ಪಿಶಾಚಿ ಅಂದ್ರೆ ಒಂದೇ ಗವಾಕ್ಷಿ ಅಂತಿದೆ ಮೂಡಾ ವಿವಾದ. ನಿನ್ನೆ ಸದನದಲ್ಲಿ ಅಬ್ಬರಿಸಿದ್ದ ಸಿದ್ದರಾಮಯ್ಯಗೆ ಇವತ್ತು ಮತ್ತೊಂದು ಶಾಕ್ ಎದುರಾಗಿದೆ. ಇದು ಇನ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಾಲ್ಮೀಕಿ ಹಗರಣ ಕಾಂಗ್ರೆಸ್ ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಬಿಜೆಪಿ ಕಾಲದ ಹಗರಣವನ್ನ ಪ್ರಸ್ತಾಪಿಸಿ ಬಾಯಿ ಮುಚ್ಚಿಸೋಕೆ ಸಿಎಂ ಕಸರತ್ತು ನಡೆಸಿದ್ರೂ ವರ್ಕೌಟ್ ಆಗಿಲ್ಲ. ಇವತ್ತು ಕೂಡ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಇದಕ್ಕೆ ಕೈ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಅಕೌಂಟ್ಗೆ ತಗೊಂಡೋಗಿ ಇಟ್ಟವ್ರು ಯಾರು? ನಿಮ್ಮ ಅಧಿಕಾರಿಗಳು. ನಾವು SIT ಮುಂದಕ್ಕೆ ತನಿಖೆ ಮಾಡಿಸ್ತಾ ಇದ್ದೀವಿ. ಈಗ ಬಂದಿದ್ದಾರಲ್ಲ, ಯಾಕೆ ಬರಲಿಲ್ಲ? ರಾಜ್ಯ ರಾಜಕಾರಣದಲ್ಲಿ ಹಗರಣಗಳು ಹಲ್ಚಲೆಬ್ಬಿಸಿವೆ. ಕಾಂಗ್ರೆಸ್ ದೋಸ್ತಿಗಳ ಮಧ್ಯೆ ಮಾತಿನ ಮಲ್ಲಯುದ್ಧ ಮುಗಿಲು ಮುಟ್ಟಿದೆ. ನಿನ್ನೆ ಸದನದಲ್ಲಾದ ಹಂಗಾಮದ ಬಳಿಕವೂ ನಾನು ಯಾವುದಕ್ಕೂ ಜಗ್ಗಲ್ಲ, ಬಗ್ಗಲ್ಲ, ನಿಮ್ಮನ್ನ ಬಗ್ಗು ಬಡಿದು ಬರಿ ಹಾಕ್ತೇನೆ, ಸಿದ್ದರಾಮಯ್ಯ ಬೆಂಕಿಯುಂಡೆಯಾಗಿದ್ದಾರೆ. ಇದು ಬಿಜೆಪಿ ನಾಯಕರನ್ನ ಮತ್ತಷ್ಟು ಕೆರಳಿಸಿದ್ದು ಮತ್ತೊಂದು ಹಂತದ ಮಾತಿನ ಸಮರಕ್ಕೆ ನಾಂದಿ ಹಾಡಿದೆ. ಕಾಂಗ್ರೆಸ್ ವರ್ಸಸ್ ಮೈತ್ರಿ, ವಾಲ್ಮೀಕಿ ವಾರ್. ಸಿಎಂ ಹಗರಣ ಅಸ್ತ್ರಕ್ಕೆ ದೋಸ್ತಿ ನಿಗಿ. ಎಸ್, ಗ್ಯಾರಂಟಿ ಗತ್ತಿನಲ್ಲಿದ್ದ ಕಾಂಗ್ರೆಸ್ ವಾಲ್ಮೀಕಿ ನಿಗಮದ ಹಗರಣದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಿದೆ. ಇದೇ ಹಗರಣವನ್ನೇ ಬಿಜೆಪಿ ಬ್ರಹ್ಮಾಸ್ತ್ರವನ್ನಾಗಿಸಿಕೊಂಡು ಕೈ ಕಲಿಗಳನ್ನ ಕಟ್ಟಿ ಹಾಕ್ತಿದೆ. ಬೃಹತ್ ಪ್ರತಿಭಟನೆ ಮಾಡಿ ಸಿಎಂ ರಾಜೀನಾಮೆ ನೀಡುವಂತೆ ಆಗ್ರಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಸದನದಲ್ಲೂ ಸಿಎಂ ವಿರುದ್ಧ ಮೈತ್ರಿ ಪಡೆ ಮುಗಿಬೀಳ್ತಿದೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಬಿಜೆಪಿ ವಿರುದ್ಧವೇ ಹಗರಣಾಸ್ತ್ರ ಹೂಡಿದ್ದಾರೆ. ಬಿಜೆಪಿ ಕಾಲದ ಬರೋಬ್ಬರಿ 21 ಹಗರಣ ಪ್ರಸ್ತಾಪಿಸಿ ಸದನದಲ್ಲಿ ಸೆಡ್ಡು ಹೊಡೆದಿದ್ರು. ಇಂದು ಕೂಡ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟರು. ಹಗರಣಗಳನ್ನೆಲ್ಲ ಒಪ್ಕೋತಾರ ಅವರು, ತನಿಖೆ ನಡೀತಾ ಇದ್ದಾವೆ. ಆ ಹಗರಣಗಳನ್ನೆಲ್ಲ ನಿಮ್ಮ ಕಾಲದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರಲಿಲ್ಲ, ED ಬರಲಿಲ್ಲ. ಈಗ ಯಾಕೆ ನಾವು SIT ಮುಂದಕ್ಕೆ ತನಿಖೆ ಮಾಡಿಸ್ತಾ ಇದ್ದೀವಿ. ಈಗ ಬಂದಿದ್ದಾರಲ್ಲ, ಯಾಕೆ ಬರಲಿಲ್ಲ? ಗೋವಿ ಅಭಿವೃದ್ಧಿ ನಿಗಮ ಮಾಡಿದವ್ರು ಯಾರು? 60 ಕೋಟಿ ನುಗ್ಗಾಕಿರೋರು ಯಾರು? ದೇವರಾಜ ಟ್ರಕ್ ಟರ್ಮಿನಲ್ ನಲ್ಲಿ 47 ಕೋಟಿ 10 ಲಕ್ಷ ತಿಂದು ಜೈಲಿಗೆ ಹೋಗಿರೋರು ಯಾರು? ಯಾವ ಪಾರ್ಟಿಯವರು? ಬರೇ ಕುತಂತ್ರ. ಈ ಸಲ ಕುತಂತ್ರ ನಡೆಯೋದಿಲ್ಲ. ಕಾಂಗ್ರೆಸ್ ಭದ್ರ ಇದೆ, ಯಾವುದೇನು ಮಾಡೋಕ್ಕಲ್ಲ. ಅವ್ರು ಕುತಂತ್ರ, ಅದೇ ಕುತಂತ್ರ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಈಗ ಮಾಡ್ಬೋದು. ವಾಲ್ಮೀಕಿ ಹಗರಣದಲ್ಲಿ ಯಾರೇ ಅದರಲ್ಲಿ ಇರಲಿ, ಅದು ಕ್ರಮ ಕೈಗೊಳ್ಳಬೇಕಾಗುತ್ತೆ. ನಮ್ಮದು ಸ್ವಚ್ಛ ಸರ್ಕಾರ ಹಂತದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಆರೋಪ ಮಾಡ್ತಿದ್ದಂತೆ ದೋಸ್ತಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಸರಣಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ನಮ್ಮ ಹಣ ಎಲ್ಲೂ ಹೋಗಲ್ಲ ಅಂತ ದಲಿತರು ನಂಬಿಕೆ ಇಟ್ಟುಕೊಂಡಿದ್ರು. ಆದರೆ ಸಿಎಂ ಎಲ್ಲದಕ್ಕೂ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಸರ್ಕಾರವೇ ಮಂತ್ರಿಗಳನ್ನ ಭ್ರಷ್ಟರನ್ನ ರಕ್ಷಿಸಲು ಹೊರಟಿದೆ. ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ನೀಡಬೇಕು ಅಂತ ಮತ್ತೆ ಆಗ್ರಹಿಸಿದ್ದಾರೆ. ದುಡ್ಡು ದಲಿತರದು. ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಪೇಯರ್ಸ್ ಹಣ ಕೊಟ್ಟಿರೋದಲ್ಲಿ ಕಳ್ಳ ಅಕೌಂಟ್, ಕಳ್ಳ ಬ್ಯಾಂಕ್ ಅಲ್ಲ, ಕಳ್ಳ ಅಕೌಂಟ್. ಇಟ್ಟವ್ರು ಯಾರು? ನಿಮ್ಮ ಅಧಿಕಾರಿಗಳೇ. ದುಡ್ಡು ನಮ್ದು. ಬ್ಯಾಂಕಿನ ಅಧಿಕಾರಿಗಳು ಕೂಡಲೇ ಅದನ್ನ CBI ಕೊಟ್ರು. SSS IT ಕೊಟ್ಬಿಟ್ಟು ಮುಚ್ಚಾಕುವ ಪ್ರಯತ್ನ ಮಾಡಿದ್ದಾರೆ. 85 ಕೋಟಿ 64 ಲಕ್ಷ ಅಂತೇಳಿ ಒಪ್ಕೊಳ್ತಾರೆ. ಅಂದ್ರೆ ಮೊದಲ ಬಾರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಒಪ್ಕೊಳ್ತಾರೆ. ಆದರೆ ಮತ್ತೊಂದು ಹೇಳ್ತಾರೆ, ಅಧಿಕಾರಿಗಳ ಮಟ್ಟದಲ್ಲಿ ಆಗಿದೆ ಹೊರತು ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ.
ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಮತ್ತು ಸಚಿವರು ನಾಗೇಂದ್ರ ಅವರ ರಾಜೀನಾಮೆ ಯಾಕೆ ಪಡೆದುಕೊಂಡ್ರೆ? ಹಾಗಾದರೆ ಈ ಸರ್ಕಾರಕ್ಕೆ ಆಡಳಿತ ಹೇಗೆ ನಡೆಸಬೇಕು ಅನ್ನೋದೇ ಮರ್ತೋಗಿದೆಯಾ ಅನ್ನೋದು ಗೊತ್ತಿಲ್ಲ ನನಗೆ. ರಾಜ್ಯದ ಮುಖ್ಯಮಂತ್ರಿಗಳ ನಡವಳಿಕೆಗಳನ್ನು ನೋಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳಿಗೆ ಇವತ್ತು ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಲವಾರು ರೀತಿಯ ಅಕ್ರಮಗಳ ಒಂದು ವಿಷಯದಲ್ಲಿ ಮುಖ್ಯಮಂತ್ರಿಗಳಿಗೆ ನೈತಿಕತೆಯನ್ನು ಇವತ್ತು ಉಳಿಸ್ಕೊಳ್ಳಿಕ್ಕಾಗದೆ ಜನರ ಮುಂದೆ ಬರಲಿಕ್ಕಾಗದೇ ಇರತಕ್ಕಂಥ ಒಂದು ವಾತಾವರಣದಲ್ಲಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಡೆತ್ ನೋಟಿನ ಪ್ರಕಾರ FIR ಆಗಲ್ಲ. ಡೆತ್ ನೋಟಿಗಿಂತ ದೊಡ್ಡ ಕಂಪ್ಲೇಂಟ್ ಯಾವುದೂ ಇಲ್ಲ. ತೀರ್ಕೊಂಡವರ ಪತ್ನಿ ಹತ್ರ, ಕವಿತಾ ಅವ್ರ ಹತ್ರ 3 ಸ್ಟೇಟ್ಮೆಂಟು. ಮಾರನೇ ದಿವಸ 11 ಗಂಟೆಗೆ DYSP ರೆಡಿ ಸ್ಟೇಟ್ಮೆಂಟ್ ಅವರೇ ಬರ್ಕೊಂಡು ಬಂದು ಒಬ್ಬರನ್ನೇ ಕರೆದು ಸ್ಟೇಟ್ಮೆಂಟಿಗೆ ಆ ಎಮ್ಮೊಂದು ಸಿಗ್ನೇಚರ್ ಹಾಕ್ಸ್ಕೊಂಡು ಹೋಗಿದ್ದಾರೆ. ಈ ಸರ್ಕಾರವೇ ರಕ್ಷಣೆ ಮಾಡುವಂಥ ಮಂತ್ರಿನ ಮತ್ತು ಇವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದೆ. ಬಿಜೆಪಿ ಆರೋಪಕ್ಕೆ ಕೈ ನಾಯಕರ ತಿರುಗೇಟು. ಕೆಐಎಡಿಬಿ ಹಗರಣದ ಬಗ್ಗೆ ನ್ಯೂಸ್ 18ನಲ್ಲಿ ವರದಿ ಬಿತ್ತರಿಸಲಾಗಿತ್ತು. ಇದೇ ಹಗರಣ ಪ್ರಸ್ತಾಪಿಸಿ ಸಚಿವ MB ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ. ಇದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಡೆದ ಅಕ್ರಮ ಅಂತ ಆರೋಪಿಸಿದ್ರು. ಇದಕ್ಕೆ ನೀವೇನ್ ಮಾಡ್ತಿದ್ರಿ ಅಂತ HDK ತಿರುಗೇಟು ಕೊಟ್ಟಿದ್ದಾರೆ. ನ್ಯೂಸ್ 18ನಲ್ಲಿ ಬಂತು, ಹಿಂದೆ ಒಂದು ಕಡೆ ಪೇಪರಲ್ಲೂ ಬಂದಿತ್ತು. ಅದು 2012ರಲ್ಲಿ ಪರಿಹಾರ ಕೊಟ್ಟಿದ್ದಾರೆ. 2022ರಲ್ಲಿ ಹಿಂದಿನ BJP ಸರ್ಕಾರದಲ್ಲಿ ನಮ್ಮ ಕಾಲ ಅಲ್ಲ ನ್ಯೂಸ್ 18 ಅದು ಅಕ್ರಮ ಆಗಿದೆ. ಈಗ ಗಂಗಾ ಕಲ್ಯಾಣದೇನೋ ಅಕ್ರಮ ಅಂತಾರೆ, ಮತ್ತಿನ್ಯಾವುದೋ ಅಕ್ರಮ ಅಂತಾರೆ. ಇವ್ರ ಕಾಲದಲ್ಲಿ ಏನೇನಾಗಿದೆ ತೆಗಿಬೇಕಲ್ಲ, ಇವ್ರದ್ದು ಏನೇನಾಗಿದೆ? ಇಷ್ಟು ದಿವಸ ಏನು ಮಾಡ್ತಾ ಇದ್ರು? 1 ವರ್ಷ ಆಯ್ತಲ್ಲ ಸರ್ಕಾರ ಬಂದು, ಇಷ್ಟೆಲ್ಲ ಮಾಹಿತಿಗಳು ಇಟ್ಕೊಂಡು ಯಾತಕ್ಕೆ ತನಿಖೆ ಮಾಡಿ ಇಲ್ಲಿವರೆಗೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ? ಶಾಸಕ ಬಸನಗೌಡ ದದ್ದಲ್ಗೆ ಬಂಧನ ಭೀತಿ. ಒಂದ್ ಕಡೆ ರಾಜಕೀಯ ಹೈಡ್ರಾಮಾ ನಡೀತಿದ್ರೆ ಮತ್ತೊಂದ್ ಕಡೆ ಇಡೀ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಹಗರಣದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಡ್ರಿಲ್ ಮಾಡ್ತಿದೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ಗೂ ಸಾಲು ಸಾಲು ಪ್ರಶ್ನೆ ಮುಂದಿಟ್ಟು ವಿಚಾರಣೆ ನಡೆಸುತ್ತಿದ್ದು, ಯಾವ ಕ್ಷಣದಲ್ಲಾದರೂ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉತ್ತರ ಪ್ರದೇಶದಲ್ಲಿ ಕನ್ವರ್ ಯಾತ್ರೆ ಮಾರ್ಗದಲ್ಲಿರುವ ಅಂಗಡಿಗಳಿಗೆ ಸರ್ಕಾರ ಆದೇಶವೊಂದನ್ನು ಹೊರಡಿಸಿದೆ. ಇದು ವಿಪಕ್ಷ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇವತ್ತು ಬಿಜೆಪಿಯ ಕೆಲ ಮಿತ್ರ ಪಕ್ಷಗಳು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿವೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರದ ಒಂದೊಂದು ಆದೇಶಗಳು ಸದಾ ಸುದ್ದಿಯಲ್ಲಿರ್ತವೆ. ಯೋಗಿ ಏನೇ ಮಾಡಿದ್ರೂ ಅದಕ್ಕೆ ಪರ ವಿರೋಧ ಇದ್ದೇ ಇರುತ್ತೆ. ಇದೀಗ ಅಂಥದ್ದೇ ಆದೇಶವನ್ನ ಹೊರಡಿಸಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಯೋಗಿ ಸರ್ಕಾರದ ಆದೇಶಕ್ಕೆ ವಿಪಕ್ಷಗಳು ನಿಗಿ ಕೆಂಡವಾಗಿವೆ. ಅಸಮಾಧಾನ ಕಿಚ್ಚೆಬ್ಬಿಸಿದ ಕನ್ವರ್ ಆದೇಶ. ಬಿಜೆಪಿ ಮಿತ್ರ ಪಕ್ಷಗಳಿಂದಲೂ ತೀವ್ರ ವಿರೋಧ. ಕನ್ವರ್ ಯಾತ್ರೆ ಮಾರ್ಗದಲ್ಲಿರುವಂತಹ ಅಂಗಡಿ ಮಾಲೀಕರ ಹೆಸರು ನಮೂದಿಸುವಂತೆ ಸರ್ಕಾರ ಸೂಚನೆ ನೀಡಿದೆ. ಈ ಯಾತ್ರೆ ಸುಮಾರು 240 ಕಿಲೋಮೀಟರ್ ಮಾರ್ಗ ಮುಜಾಫರ್ ನಗರ ಜಿಲ್ಲೆಯಲ್ಲಿ ಹಾದು ಹೋಗುತ್ತದೆ. ಹೀಗಾಗಿ ಮೊದಲು ಮುಜಾಫರ್ ನಗರದ ಜಿಲ್ಲಾಡಳಿತ ಈ ಆದೇಶವನ್ನ ಹೊರಡಿಸಿತ್ತು. ಬಳಿಕ ಇಡೀ ರಾಜ್ಯಕ್ಕೆ ಈ ಆದೇಶವನ್ನ ಸರ್ಕಾರ ವಿಸ್ತರಿಸಿದೆ. ಇದರಿಂದ ಯೋಗಿ ಸರ್ಕಾರ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇದೊಂದು ಮುಸ್ಲಿಂ ವಿರೋಧಿ ಕ್ರಮ ಅಂತ ಟೀಕಿಸ್ತಿವೆ. ಈ ಆದೇಶ ಮುಸ್ಲಿಂ ವ್ಯಾಪಾರಿಗಳನ್ನೇ ಟಾರ್ಗೆಟ್ ಮಾಡಿ ತರಲಾಗಿದೆ ಅಂತ ಆಕ್ರೋಶ ಹೊರಹಾಕಿವೆ. ಇದಕ್ಕೆ ಕೆಲ ಬಿಜೆಪಿ ಮಿತ್ರ ಪಕ್ಷಗಳು ಧ್ವನಿಗೂಡಿಸಿದ್ದು ವಿವಾದದ ಕಿಚ್ಚು ಮತ್ತಷ್ಟು ಹೆಚ್ಚಾಗಿದೆ. ಧರ್ಮದ ಹೆಸರಿನಲ್ಲಿ ವಿಭಜನೆ ಬೆಂಬಲಿಸಲ್ಲ. ಕನ್ವರ್ ಯಾತ್ರೆಗೆ ಯುಪಿ ಸರ್ಕಾರ ವಿಧಿಸಿರುವಂತಹ ನಿಯಮಗಳಿಗೆ ಬಿಜೆಪಿ ಮಿತ್ರ ಪಕ್ಷಗಳು ಅಸಮಾಧಾನ ಹೊರಹಾಕಿವೆ. ಕೇಂದ್ರ ಸಚಿವ, ಬಿಜೆಪಿ ಮಿತ್ರ ಪಕ್ಷ ಎಲ್ಜೆಪಿಯ ನಾಯಕ ಚಿರಾಗ್ ಪಾಸ್ವಾನ್ ಕೂಡ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಾತಿ ಅಥವಾ ಧರ್ಮದ ಹೆಸರಿನಲ್ಲಿ ಯಾವುದೇ ವಿಭಜನೆಯನ್ನ ಖಂಡಿತವಾಗಿ ಬೆಂಬಲಿಸೋದಿಲ್ಲ, ಇದಕ್ಕೆಲ್ಲ ಪ್ರೋತ್ಸಾಹವನ್ನ ಕೊಡಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. एक अमीर है और दूसरा गरीब है. अमीर वर्ग में भी हर जात पात धर्म मजहब के लोग मिलेंगे, गरीब जाति में भी आपको हर जात पात धर्म मजहब के लोग मिलेंगे. इन दोनों के बीच की खाई को हम लोग को पाटने की जरूरत है और हर सरकार की जिम्मेदारी है कि उस गरीब वर्ग के लिए काम करे. उस गरीब वर्ग में आपको दलित भी मिलेंगे, पिछड़ा भी मिलेंगे, अपर कास्ट के भी मिलेंगे, मुस्लिम भी मिलेंगे, सब आपको मिलेंगे. उनके लिए काम करने की जरूरत है. तो जहाँ पे भी ऐसे डिवाइड जातीयता के नाम पे हो या धर्म के नाम पर हो, मैं कतई उसको ना मैं समर्थन करता हूँ, ना मैं उसको बढ़ावा देना चाहता हूँ.
ಸೋನು ಸೂದ್ ಪೋಸ್ಟ್, ಕಂಗನಾ ಕೌಂಟರ್. ನಾಮಫಲಕ ಕದನದ ಮಧ್ಯೆ ಸೋನು ಸೂದ್ ಪೋಸ್ಟ್ ಭಾರಿ ಸಂಚಲನ ಸೃಷ್ಟಿಸಿದೆ. ಪ್ರತಿ ಅಂಗಡಿಗಳಲ್ಲಿ ಒಂದೇ ಹೆಸರಿನ ಫಲಕ ಇರಬೇಕು, ಅದು ಮಾನವೀಯತೆ ಅಂತ ಪೋಸ್ಟ್ ಮಾಡಿದ್ರು. ಇದಕ್ಕೆ ಕೆರಳಿ ಕೆಂಡವಾದ ಸಂಸದೆ ಕಂಗನಾ ರಣಾವತ್ ತಿರುಗೇಟು ಕೊಟ್ಟಿದ್ದಾರೆ. ಜೊತೆಗೆ ನಟ ಸೋನು ಸೂದ್ ಅವರ ನಿಲುವನ್ನ ಪ್ರಶ್ನಿಸಿದ್ದಾರೆ. ನಾನು ಒಪ್ಪುತ್ತೇನೆ, ಹಲಾಲನ್ನ ಮಾನವೀಯತೆ ಎಂದು ಬದಲಾಯಿಸಬೇಕು ಅಂತ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಒಟ್ಟಾರೆ ಯೋಗಿ ಸರ್ಕಾರ ಹೊರಡಿಸಿದ ಆದೇಶ ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ. ಶುದ್ಧ ಸಸ್ಯಾಹಾರಿ ಹೋಟೆಲ್ಗಳಲ್ಲಿ ಸಾತ್ವಿಕ ಆಹಾರ ಸಿಗುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಈ ಕ್ರಮ ಅಂತ ಬಿಜೆಪಿ ಸಮರ್ಥಿಸಿಕೊಂಡಿದೆ. ಇತ್ತ ಕನ್ವಾರಿಗಳು ಯೋಗಿ ಸರ್ಕಾರ ಹೊರಡಿಸಿದ ಆದೇಶಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ಸೇರಿದಂತೆ ಬಿಜೆಪಿಯ ಕೆಲ ಮಿತ್ರ ಪಕ್ಷಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದು, ಇದಕ್ಕೆ ಯೋಗಿ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದೇ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ಯೋಗೇಶ್ವರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ನಾವು ಸಹ ಅವರಿಗೆ ಮೈತ್ರಿ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸುತ್ತೇವೆ. ಅಂತಿಮವಾಗಿ ಎರಡೂ ಪಕ್ಷದ ನಾಯಕರು ನಿರ್ಧಾರ ಮಾಡ್ತಾರೆ ಎಂದರು. ವಿಧಾನಸೌಧದ ಗುಮ್ಮಟದಲ್ಲಿ ಬಿರುಕು ಕಂಡು ಬಂದಿದೆ. ವಿಧಾನಸೌಧದ ಪೂರ್ವ ದಿಕ್ಕಿನಲ್ಲಿರುವ ಗುಮ್ಮಟದಲ್ಲಿ ಬಿರುಕು ಕಂಡು ಬಂದಿದ್ದು, ಸ್ಪೀಕರ್ ಖಾದರ್ ದಿಢೀರ್ ಪರಿಶೀಲನೆ ನಡೆಸಿದ್ದಾರೆ. 1952ರಲ್ಲಿ ಪ್ರಾರಂಭವಾದ ಕಟ್ಟಡ ನಿರ್ಮಾಣ ಕಾರ್ಯವು ಪೂರ್ಣಗೊಳ್ಳಲು 4 ವರ್ಷಗಳಾಗಿತ್ತು. ಜಿಟಿ ಮಾಲ್ ವಿರುದ್ಧ ಮಾತ್ರವಲ್ಲ, ರೈತನನ್ನು ಅವಮಾನಿಸಿದ್ರೆ ಯಾರನ್ನು ಬಿಡಲ್ಲ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ರೈತನಿಗೆ ಅವಮಾನ ಮಾಡಿದ್ರೆ ಮಾಲ್, ಕ್ಲಬ್ ಸೇರಿ ಎಲ್ಲವನ್ನ ಬಂದ್ ಮಾಡ್ತೇವೆ ಎಂದರು. ನೇಹಾ ಹಿರೇಮಠ ಕೊಲೆ ಕೇಸನ್ನ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಲಾಗಿದೆ. ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಪ್ರಕರಣವನ್ನು ವರ್ಗಾಯಿಸಿ 1ನೇ ಜೆಎಂಎಫ್ಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಏಪ್ರಿಲ್ 15ರಂದು ಕಾಲೇಜು ಆವರಣದಲ್ಲಿ ಬರ್ಬರವಾಗಿ ನೇಹಾ ಹತ್ಯೆಯಾಗಿತ್ತು. ಜುಲೈ 8ರಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಆಪ್ ರಣಕಹಳೆ ಮೊಳಗಿಸಿದೆ. ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಪತ್ನಿ ಸುನೀತಾ ಕೇಜ್ರಿವಾಲ್ಗೆ 5 ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದ್ದು, 5 ಉಚಿತ ಗ್ಯಾರಂಟಿಗಳನ್ನು ನೀಡುವ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಧಾರಾವಿ ಅಭಿವೃದ್ಧಿಗಾಗಿ ಖಾಸಗಿ ಕಂಪನಿಗಳಿಗೆ ನೀಡಿರುವ ಟೆಂಡರ್ ರದ್ದು ಮಾಡುವುದಾಗಿ ಶಿವಸೇನಾ ನಾಯಕ ಉದ್ಧವ್ ಠಾಕ್ರೆ ಘೋಷಣೆ ಮಾಡಿದ್ದಾರೆ. ಮುಂಬೈನಲ್ಲಿ ಮಾತನಾಡಿದ ಠಾಕ್ರೆ, ಧಾರಾವಿಯಲ್ಲಿರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಬೇರೆಡೆ ತೆರಳಲು ನಾವು ಬಿಡಲ್ಲ ಎಂದಿದ್ದಾರೆ. ದೆಹಲಿಯ ದಕ್ಷಿಣ ಭಾಗದಲ್ಲಿರುವ ಡಿಡಿಯು ಮಾರ್ಗದಲ್ಲಿ 1100 ಮರಗಳಿಗೆ ಕೊಡಲಿ ಏಟು ನೀಡಲು ಲೆಫ್ಟಿನೆಂಟ್ ಗವರ್ನರ್ ಮುಂದಾಗಿದ್ದಾರೆ. ಸದ್ಯ ಮರಗಳ ಮಾರಣ ಹೋಮ ವಿರೋಧಿಸಿ ಆಮ್ ಆದ್ಮಿ ಪಕ್ಷ ವಿನೂತನ ಪ್ರತಿಭಟನೆ ನಡೆಸಿದೆ. ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿದ ಉಗ್ರರ ಬಳಿ ಆಸ್ಟ್ರೇಲಿಯಾ ಸ್ಟೇರ್ ಅಸಾಲ್ಟ್ ರೈಫಲ್ ಪತ್ತೆಯಾಗಿದೆ. ಈ ಬಗ್ಗೆ ಭದ್ರತಾ ಪಡೆಗಳು ಆತಂಕ ವ್ಯಕ್ತಪಡಿಸಿದ್ದು, ಅತ್ಯಾಧುನಿಕ ರೈಫಲ್ಗಳನ್ನು ಭದ್ರತೆ ಪಡೆ ವಶಕ್ಕೆ ಪಡೆದಿದೆ. ಕುವೈಟ್ನ ಅಬ್ಬಾಸಿಯಾ ಎಂಬಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಕೇರಳದ ಪಟ್ಟಣಂತಿಟ್ಟ ಮೂಲದ ಒಂದೇ ಕುಟುಂಬದ 4 ಮಂದಿ ಸಾವನ್ನಪ್ಪಿದ್ದಾರೆ. ಮೃತರನ್ನ ಮ್ಯಾಥ್ಯೂ ಮುಜಾಕಲ್ ಕುಟುಂಬ ಎಂದು ಗುರುತಿಸಲಾಗಿದೆ. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಸೂಪರ್ ಪ್ರೈಮ್ 9 ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.